Now what were we discussing? Yen kath helta hai. Yesterday's class we were discussing about Joule's law of heating, I guess. Is that correct? Is that correct? Hello? Hello people. Were we discussing about Joule's law of heating? Is it a yes? Is it a no? I want some response, people. Sir, namaste. Yes, sir, listening, sir. Namaste. Okay. ನಾನೆಲ್ಲ ಸ್ಟೂಡೆಂಟ್ಸ್ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ಸರ್, ಹೇಳ್ತಾ ಇದ್ದಾರೆ ವಿಡಿಯೋ ಆನ್ ಮಾಡಿ ಅಂತ. ಎಲ್ಲರೂ ವಿಡಿಯೋ ಆನ್ ಮಾಡ್ಬೇಕು, ಇಲ್ಲ ಅಂದ್ರೆ ಇನ್ನೊಂದು 10 ನಿಮಿಷ ನಾವು ನೋಡ್ತೀವಿ, ಆಮೇಲೆ ಅವ್ರನ್ನ ಡಿಸ್ಕನೆಕ್ಟ್ ಮಾಡ್ಬಿಡ್ತೀವಿ. ಇದು ನಮ್ಮ ಹತ್ರ ಇರೋ ಲಾಸ್ಟ್ ಆಪ್ಷನ್ ಆಕ್ಚುಲಿ. ಸರ್ ಒಳ್ಳೆ ಮಾತಲ್ಲಿ ಕೇಳಿದ್ದಾರೆ. ಬಿಕಾಸ್ ನಿಮ್ಮ ಒಂದು ಇಂಪ್ರೂವ್ಮೆಂಟ್ಗೋಸ್ಕರನೇ ಸರ್ ವಿಡಿಯೋ ಎನೇಬಲ್ ಮಾಡಕ್ ಹೇಳಿರೋದು. ಸೊ ಆಲ್ಮೋಸ್ಟ್ 75% ಆಫ್ ದ ಸ್ಟೂಡೆಂಟ್ಸ್ ಬೆಂಗಳೂರು ರೀಜನ್ ಅಲ್ಲೇ ಇರೋದ್ರಿಂದ ಐ ಡೋಂಟ್ ಥಿಂಕ್ ಎನಿಥಿಂಗ್ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಅಂತ. ಹಂಗೇನಾದ್ರು ಇದ್ರೆ ನೀವು ಸರ್ಗೆ ಮೆಸೇಜ್ ಮಾಡ್ಬೋದು ಚಾಟ್ ಬಾಕ್ಸ್. ಸೊ ಐ ರಿಕ್ವೆಸ್ಟ್ ವಿತ್ ಎವ್ರಿ ಒನ್, ವಿಡಿಯೋ ಎನೇಬಲ್ ಮಾಡಿ, ಮತ್ತೆ ಇಂಟರಾಕ್ಟಿವ್ ಸೆಷನ್ ಆಗಿರಲಿ. Yes, sir. Thank you. Thanks for the instructions. Thank you, sir. ನೀವು ಇದನ್ನ ಹೇಳ್ಬೋದು ಸರ್, ನಾನೇ ಹೇಳ್ಬೇಕು ಅಂತಿಲ್ಲ, ನೀವು ಹೇಳ್ಬೋದು. Sir, ನಾನು ಹೇಳಿ ನನಗೆ actually ಬೋರ್ ಆಗಿದೆ ಸರ್. I have reached my saturation. From today I had decided not to tell anything, just to continue teaching ಅಂತ. ಆಯ್ತು, ನಾನು ಇರ್ತೀನಿ ಸರ್. ನಾನಿಲ್ಲ ಅಂದ್ರೆ ಶ್ರೀದೇವಿ ಅವರು ಇರ್ತಾರೆ. Yes, ma'am. Yes, sir. We will disconnect them and we will inform to their parents why we have disconnected. Yes, sir. Continue. Fine. Thanks. Thank you, sir. Namaste. Namaste. Hey, video enable ಮಾಡ್ರ. Video enable ಮಾಡೋದ್ರಲ್ಲಿ what difficulty you have? I don't think so there should be any difficulty, and I have been telling you 1000 times, video enable ಮಾಡೋದು not to police you. Is that clear? As a student, yes, I know you guys are serious enough. ನೀವು ಪಾಠ ಕೇಳ್ತೀರಾ, ಪಾಠ ಕೇಳೋದಕ್ಕಂತಾನೆ ಲಾಗಿನ್ ಆಗಿದ್ದೀರಾ. ನೀವು ಪಾಠ ಕೇಳಲ್ಲ ಅಂತ ವಿಡಿಯೋ ಎನೇಬಲ್ ಮಾಡಿ ಅಂತ ಹೇಳೋದಲ್ಲ. Don't feel offended. No offense meant. The offensive defensive mode jump ಆಗಬೇಡಿ. ಅರ್ಥ ಆಯ್ತಾ? It is not to police you. It is just to improve, the barrier of communication. ನಾವು ತೆಗಿಯೋದಕ್ಕಷ್ಟೇ. For example, now just imagine this. ನಾನು ಹಿಂಗೆ ಪಾಠ ಮಾಡ್ತೀನಿ, ಸೂಪರ್ ಪಾಠ ಮಾಡ್ತೀನಿ, ಹಿಂಗೇನೆ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ, ಡೀಟೇಲ್ ಆಗಿ ಹೇಳ್ತೀನಿ, ಪಾಠ ಮಾಡ್ತೀನಿ, ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಸ್ಟೇಟ್ಮೆಂಟ್ಸ್ ಹೇಳ್ತೀನಿ, ನ್ಯೂಮರಿಕಲ್ಸ್ ಹೇಳ್ತೀನಿ, ಡಯಾಗ್ರಾಮ್ ಬರೆಯೋದು ಕಾಣಲ್ಲ, ನಾನು ಮಾತಾಡೋದು ಮಾತ್ರ ಕೇಳಿಸ್ತಾ ಇರುತ್ತೆ. How many minutes will you feel this session will be interesting? For a minute or two ಅಷ್ಟೇ. Is that correct? Is that correct? Next minute you will feel, come on dude, ಇದು ವರ್ಕ್ ಆಗಲ್ಲ, ಬೇಡ, ಇದು ಡಿಸ್ಕನೆಕ್ಟ್ ಮಾಡ್ತೀರಾ. ಫೇರ್ ಎನಫ್, ಖಂಡಿತ ಕರೆಕ್ಟ್, ಯು ಆರ್ ಕರೆಕ್ಟ್. ಡಿಸ್ಕನೆಕ್ಟ್ ಮಾಡಿದ್ರೆ ಸೇಮ್ ಥಿಂಗ್ ಅಲ್ವಾ? ನನಗೆ ಬರೀ ಬ್ಲಾಂಕ್ ಸ್ಕ್ರೀನ್ಸ್ ಕಾಣಿಸ್ತಾ ಇರತ್ತೆ. ಸಿ, you know what, where am I ಅಂತ? Just a second, I'll just pan this camera. See, I'm in a classroom. ನಾನು ಕ್ಲಾಸ್ ರೂಮ್ ಅಲ್ಲಿ ಪಾಠ ಮಾಡ್ತಾ ಇದ್ದೀನಿ. Can you see benches? Can you see benches arranged? Yes, ನಾನು ಖಾಲಿ ಕ್ಲಾಸ್ ಅಲ್ಲಿ ಪಾಠ ಮಾಡ್ತಾ ಇದ್ದೀನಿ. ನನ್ಗೊಂದು ಫೀಲಿಂಗ್ ಇರ್ಬೇಕಲ್ಲ, at least I'm teaching to students ಅಂತ. Yes or no? We are humans, we are not robots. Robots ಅಲ್ಲ ನಾವು, humans. ಇಂಟ್ರಾಕ್ಷನ್ ಬೇಕು, ಮಾತಾಡ್ಬೇಕು, ತಮಾಷೆ ಮಾಡೋಣ, ನಗೋಣ. ನೀವು ಸ್ಟೈಲ್ ಆಗಿ ಎಲ್ಲ ವಿಡಿಯೋ ಡಿಸೇಬಲ್ ಮಾಡಿಟ್ರೆ ಏನು ಅನ್ಸದೇ ಇಲ್ಲ. ಇಂಟ್ರಾಕ್ಟಿವ್ ಆಗಿರ್ಬೇಕು, ಒಂದು ಬೋರ್ಡ್ಗೆ ಡೆಸ್ಕ್ ಪಾಠ ಮಾಡ್ಬೇಕು. ನೆಟ್ವರ್ಕ್ ಇಶ್ಯೂಸ್ ಇದ್ರೆ ಫೈನ್, 100% ಎಸ್, ಅಗ್ರೀಡ್, ತೊಂದರೆ ಇಲ್ಲ. ಅಂಡ್ ಆಲ್ಸೋ ಸಿ, ನೀವು ಮನೆಯಿಂದ ಕೂತ್ಕೊಂಡು ಪಾಠ ಕೇಳಿಸ್ಕೊತಾ ಇದ್ದೀರಾ, ಹೌದು. ಮನೆಯಲ್ಲಿ ಟೈಮ್ ಅಂಡ್ ಅಗೇನ್ ಓಡಾಡ್ತಾರೆ ಹಿಂದೆ, ತೊಂದರೆ ಇಲ್ಲ, ಓಡಾಡ್ಲಿ, ನೋ ಇಶ್ಯೂಸ್ ಅಟ್ ಆಲ್. ಯು ಆರ್ ಎಟ್ ಯುವರ್ ಪ್ಲೇಸ್. ಕಾಫಿ ಮಗ್ ಬರುತ್ತೆ, ನಿಮಗೆ ಕಾಫಿ ತಂದು ಕೊಡ್ತಾರೆ ನಿಮ್ ಪೇರೆಂಟ್ಸ್, ಖಂಡಿತ ಕುಡೀರಿ, ತಪ್ಪೇನು ಇಲ್ಲ, ಹೌದಾ. ಡ್ರೈ ಫ್ರೂಟ್ಸ್ ತಂದು ಕೊಡ್ತಾರೆ, ಬಿಸ್ಕೆಟ್ಸ್ ತಂದು ಕೊಡ್ತಾರೆ, ಯಾರೋ ಬಂದು ಮಾತಾಡ್ತಾರೆ. ಟ್ರೈ ಟು ಅವಾಯ್ಡ್, ಬಟ್ ಇಟ್ ಇಸ್ ಅನ್ಅವಾಯ್ಡಬಲ್. ಯು ಆರ್ ಎಟ್ ಯುವರ್ ಹೌಸ್. ಇಸ್ ದಟ್ ಕರೆಕ್ಟ್? ಈಸ್ ದಟ್ ಕರೆಕ್ಟ್? ನೀವು ಕೂತಿರೋ ಜಾಗದಲ್ಲಿ ಏನೋ ವಸ್ತು ಇಟ್ಟಿರ್ತಾರೆ, ದೇ ವಾಂಟ್ ಟು ಟೇಕ್ ಇಟ್, ದೇ ವಿಲ್ ಆಸ್ಕ್ ಯು 1 or 2 seconds, ಫೈನ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನೋ ಇಶ್ಯೂಸ್, ಸಮಸ್ಯೆನೇ ಇಲ್ಲ. Is that clear? Sir, background ಚೆನ್ನಾಗಿಲ್ಲ, my hairstyle is not good, I'm not groomed today. Come on, you are here to learn, you are here not to impress anyone. ಬೇರೆಯವ್ರಿಗೆ ಇಂಪ್ರೆಸ್ ಮಾಡೋದು ನೀವು ಇಲ್ಲ.
You are here to learn. Is that correct? Is that correct? Sir, background ಚೆನ್ನಾಗಿಲ್ಲ ನಮ್ಮ ಮನೆಯಲ್ಲಿ. Dude, who is worried about your house background? No one is worried. Paint ಚೆನ್ನಾಗಿಲ್ಲ, ಹಳೇದಾಗಿದೆ, ಗೋಡೆ ಸರಿ ಇಲ್ಲ, roof ಸರಿ ಇಲ್ಲ. No one is worried about all this. Is that clear? Is that clear? You have come here to learn. ಅದು ಮಾತ್ರ ತಲೆ ಕೆಡಿಸ್ಕೊಳ್ಳಿ. Don't worry about the world. Is that yes or is that no? Yes or no? ಈಗ ನೋಡಿ, ನಾನಿರೋ ಕ್ಲಾಸ್ ರೂಮ್ ಪ್ಯಾನ್ ಮಾಡಿದೆ ನೋಡಿ, ಖಾಲಿ ಕ್ಲಾಸ್ ಅಲ್ಲಿ ಇದ್ದೀನಿ, ಅಲ್ಲೊಂಚೂರು ಪೇಂಟ್ ಎಲ್ಲ ಹೋಗಿದೆ ಹಿಂದೆ. ಹಾಗಾದ್ರೆ ಶುಡ್ ಐ ಸ್ಟಾಪ್ ಟೀಚಿಂಗ್? ನೋ ಅಲ್ವಾ? ಐ ಶುಡಂಟ್. ತೊಂದರೆ ಇಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು. Is that clear? Please enable your videos. Please enable your videos. Please enable your videos. One individual messaged me telling there is some network issue. Khandita, yes, of course, agreed. ಅದು ಬಿಟ್ಟು ಉಳಿದವ್ರು ನನಗೆ ರೆಸ್ಪಾಂಡ್ ಕೂಡ ಮಾಡ್ತಿಲ್ಲ. ಒಬ್ರು ನನಗೆ ಮೆಸೇಜ್ ಮಾಡಿದ್ರು. I guess it should be Madhura ಅನ್ಸುತ್ತೆ. Fine, Madhura. Okay. We have 2 more users. Shreyas, we have Shashank. No response from their end. How should we take it? See, time and again we can call your parents. Sir ಹೇಳಿದ್ರು parents ಹೇಳ್ತೀವಿ ಅಂತ. ನಿಮ್ parents ಅವರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. 50 ಸಲ ಅವ್ರಿಗೆ ಫೋನ್ ಮಾಡಿ, hello, am I speaking to such and such parent? Please tell your daughter to enable your video. Please tell your son to enable your video ಅಂತಂದ್ರೆ ಎಷ್ಟು ಇರಿಟೇಟಿಂಗ್ ಆಗಿರುತ್ತದೆ, ಹೌದಾ? They are occupied in their own work. ಎಲ್ಲ ಟ್ರಾವೆಲ್ ಮಾಡ್ತಿರ್ತಾರೆ, ಡ್ರೈವ್ ಮಾಡ್ತಿರ್ತಾರೆ, ಅವ್ರದೇ ಕೆಲಸಗಳಿರ್ತಾರೆ. 50 ಸರಿ ಫೋನ್ ಮಾಡೋದು, hello, we are from Sankalp, please tell your daughter to enable their video. What nonsense. ಚೆನ್ನಾಗಿರಲ್ಲ, ಹೌದಾ? Yes or no? Yes or no? Please be practical. Think of these lines, huh? Yes, sir. Fine. This is heights. ಇನ್ನು ಹೇಳಲ್ಲ, ನೀನ್ ನಿಜವಾಗ್ಲೂ ಹೇಳಲ್ಲ. Is that clear? Is that clear? Session should be interactive. With the YouTube recorded videos, alla 2-way interaction. And please remember, we are paying for the software. Software free of sikkila namge. It is paid version of the software. There is investment behind it. Is that clear? Have some seriousness. There is investment behind it. There are people behind it. There is lot of effort behind it for your betterment. Artha madkole. Fine. Thank you. Please, let's continue. At least tell me, what did we discuss in last class? Beg heli. Last class en kathe heladri? Joule's law. Joul's law of heating. Super. Very good. Thank you very much. Okay. What did Uncle Joule tell us? En heladrante uncle? H is proportional to I square. H is proportional to R. H is proportional to T. I give you examples also. Hauda? Laundry press ಬಗ್ಗೆ ಮಾತಾಡಿದ್ವಿ. Iron box. ಹೌದಾ? Why will it increase, decrease antala? Is that correct? Yes, sir. Fine. And today, if I'm not wrong, we have to continue our discussion with fuse ansi. Hauda? Hedide. Fuse ಬಗ್ಗೆ ಮಾತಾಡ್ತೀವಿ. Chocolate ಅಲ್ಲ ಅಂತಲೇ ಹೇಳಿದ್ದೇನೆ. ಹೌದಾ? See, my memory is far better than your memory. ನಾನು ಚಿಕ್ಕವನಿರ್ಬೇಕಾದ್ರೆ ಬೋರ್ಮಿಟಾ ಕುಡಿದಿದ್ದೆ, ನೀವು ಕುಡಿತಿಲ್ಲ, ಅದೇ ಸಮಸ್ಯೆ. Start drinking. Fine. Now, fuse. Fuse is name of a chocolate. Adanu ಗೊತ್ತು. ಅದು ಬಿಟ್ಟು, where have you come across this word fuse? ಎಲ್ಲಿ ಕೇಳ್ತೀರಾ? Fuse. Fuse, 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 fuse. Electric meter box ನೋಡಿದಿರಾ? Electric meter ಈ KWH meter ಅಂತಾರೆ. ಈ meter reading ಎಲ್ಲ ಬರ್ತಾ ಇರುತ್ತೆ. Have you seen? Once in a month an uncle comes from Bescom or electricity board. He has a machine. ಅದು he types, he gives you a printout, electricity bill ಎಲ್ಲ ಕೊಟ್ಬಿಟ್ಟು ಹೋಗ್ತಾರೆ. ಹೌದಾ? What reading is he looking at? He is looking at energy meter. Andre, how much energy have you consumed in that particular month? Ade energy meter iro box irutte, adukku separate dedicated box irutte ellaru mane generally. Either box irutte illa separate space ಅಲ್ಲಿ ಇರುತ್ತದೆ, somewhere isolated ಆಗಿ. It is not with your switchboard. ನಿಮ್ಮ ಮನೆ ಸ್ವಿಚ್ ಬೋರ್ಡ್ ಜೊತೆಗೆ ಇರಲ್ಲ, ಫ್ಯಾನ್, ಸ್ವಿಚ್, ಟ್ಯೂಬ್ಲೈಟ್ ಸ್ವಿಚ್ ಪಕ್ಕದಲ್ಲಿ ಮೀಟರ್ ಇರಲ್ಲ, ಆ ತರ ಇರಲ್ಲ. It is outside. Fine. Next to that, ಈ ಶೇಪ್ ಅಲ್ಲಿ ಒಂದು ರೆಕ್ಟಾಂಗ್ಯುಲರ್ ಪೋರ್ಸೆಲೈನ್ ಪಿಂಗಾಣಿಯಿಂದ ಮಾಡಿರೋದೊಂದು ಯೂನಿಟ್ ಇರುತ್ತೆ. ಅಬ್ಸರ್ವ್ ಮಾಡಿದ್ರೆ ಈ ತರ ಫಿಕ್ಸ್ ಆಗಿರುತ್ತೆ ಯೂನಿಟ್. ಹ್ಯಾವ್ ಯು ಎವರ್ ಅಬ್ಸರ್ವ್ಡ್ ಇಟ್? ಪೋರ್ಸೆಲೈನ್ ಇಂದ ಮಾಡಿರ್ತಾರೆ, ವೈಟ್ ಇರುತ್ತೆ. ಇಟ್ ಇಸ್ ಫ್ಯೂಸ್. ಏನಂತೆ ಫ್ಯೂಸ್ ಕೆಲಸ ಏನು? ಲೇಟರ್ ಆಫ್ಟರ್ ದಿಸ್ ಕ್ಲಾಸ್, ಈ ಕ್ಲಾಸ್ ಮ್ಯಾಥ್ಸ್ ಕ್ಲಾಸ್ ಅಲ್ಲಿ ಆದ್ಮೇಲೆ go in search of electric meter, where it is ಅಂತ ನೋಡಿ, ಅಲ್ಲಿ please search for a rectangular unit. ಒಂದು ಬ್ಲಾಕ್ ತರ ಫಿಕ್ಸ್ ಆಗಿರುತ್ತೆ. Don't remove it. ರಿಮೂವ್ ಎಲ್ಲ ಮಾಡಕ್ ಹೋಗ್ಬೇಡಿ. You might get electric jolt. Observe ಮಾಡಿ ಅಷ್ಟೇ. ನಿಮ್ ಪೇರೆಂಟ್ಸ್ ನ ಕರ್ಕೊಂಡು ಹೋಗಿ, electric fuse ಅಂತ ಹೇಳಿದಾರೆ ಸರ್, where it is ಅಂತ.
ನೋಡಿ ಅದು electric fuse. What does it do? I'll tell you what does it do. Electric fuse is a safety device. ಏನಂತ ಇದು ಸೇಫ್ಟಿ ಡಿವೈಸ್. ಯಾವ್ದ್ರಿಂದ ಸೇಫ್ ಗಾರ್ಡ್ ಮಾಡುತ್ತೆ ನಮ್ಮನ್ನ? ಸಿ, electricity ಅನ್ನೋದು ವೇರಿಯಬಲ್ ಕ್ವಾಂಟಿಟಿ. Electricity that we receive from this electricity board, variable quantity. ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಸ್ಟೆಬಿಲೈಸರ್ ಅಂತ ಇದೆಯಾ ಮನೆಯಲ್ಲಿ? ಸ್ಟೆಬಿಲೈಸರ್ ಟೆಲಿವಿಷನ್ ಕನೆಕ್ಟ್ ಮಾಡಿರ್ತೀರಾ, ಇಲ್ಲ ರೆಫ್ರಿಜರೇಟರ್ ಕನೆಕ್ಟ್ ಮಾಡಿರ್ತೀರಾ. ಸ್ಟೆಬಿಲೈಸರ್, ಆ ಸ್ಟೆಬಿಲೈಸರ್ ಅಲ್ಲಿ ಒನ್ಸ್ ಇನ್ ಬ್ಲೂ ಈ ತರ ಶಬ್ದಗಳೆಲ್ಲ ಕಳಿಸ್ತಾ ಇರುತ್ತೆ. ಟಕ್ ಟಕ್ ಫಟ್ ಫಟ್ ಆ ತರ ಶಬ್ದ ಎಲ್ಲ ಕಳಿಸ್ತಾ ಇರುತ್ತೆ, ಹೌದಾ? ಆ ಬಲ್ಬ್ಸ್ ಎಲ್ಲ ಜಂಪ್ ಆಗ್ತಾ ಇರುತ್ತೆ. ಹ್ಯಾವ್ ಯು ಅಬ್ಸರ್ವ್ ದೀಸ್ ಥಿಂಗ್ಸ್? No sir, come on sir, we don't observe all such things. We are busy in our mobile phones always. Correct, very good, congratulations. ಅಂದ್ರೆ electric current vary ಆಗ್ತಾ ಇರುತ್ತೆ, ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ electric current. Now every device will have its own threshold limit. ಅಂದ್ರೆ ಏನು? Every device cannot withstand a large amount of current. ಜಾಸ್ತಿ ಕರೆಂಟ್ ಯಾವ್ದಾದ್ರು ಒಂದು ಡಿವೈಸ್ ಬಂದ್ರೆ ಅದು ವಿತ್ ಸ್ಟ್ಯಾಂಡ್ ಆಗಲ್ಲ. ಏನಾಗುತ್ತೆ? ಡಿವೈಸ್ ಮತ್ತೆ ಬರ್ನ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಯು ವುಡ್ ಹ್ಯಾವ್ ಅಬ್ಸರ್ವ್, ಮನೇಲಿ ನೋಡಿರ್ತೀರಾ. ಸಿ, ಎಲೆಕ್ಟ್ರಿಕ್ ಸಾಕೆಟ್ಸ್ ಇರುತ್ತೆ, ಹೌದಾ? ಈ ತರ ಸಾಕೆಟ್ ಇರುತ್ತೆ. ದ ಸಾಕೆಟ್ ವಿಚ್ ಯು ಯೂಸ್ ಟು ಪ್ಲಗ್ ಯುವರ್ ಮೊಬೈಲ್ ಫೋನ್ ಈಸ್ ಡಿಫರೆಂಟ್ ಫ್ರಮ್ ದ ಸಾಕೆಟ್ ದಟ್ ಯು ಯೂಸ್ ಟು ಕನೆಕ್ಟ್ ಗೀಸರ್. Electric geyser, electric refrigerator electric dane. Refrigerator la connect mado sockets do holes ದೊಡ್ಡದಾಗಿರುತ್ತೆ, ಪಿನ್ ದೊಡ್ಡದಾಗಿರುತ್ತೆ. ಒಬ್ಸರ್ವ್ ಮಾಡಿದಿರಾ? ವೈ? ಅಲ್ಲಿ ಲಾರ್ಜ್ ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆಗುತ್ತೆ. ಇದೆಲ್ಲ ಒಬ್ಸರ್ವ್ ಮಾಡ್ಬೇಕು ಇವತ್ತು. ಸರ್, ವಾಟ್ ಇಫ್ ದರ್ ಇಸ್ ನೋ ಗೀಸರ್ ಅಟ್ ಮೈ ಪ್ಲೇಸ್? ಬೇಡ, ಗೀಸರ್ ಇರಬೇಕು ಅಂತಿಲ್ಲ. ಮನೆಗಳಲ್ಲಿ ಆಪ್ಷನ್ ಇದ್ದೇ ಇರುತ್ತೆ ಗೀಸರ್ ಇಲ್ದಿದ್ರು. ಇಸ್ ದಟ್ ಕ್ಲಿಯರ್? ಲಾರ್ಜ್ ಹೋಲ್ಸ್. ಸೊ all these are 15 ampere devices. Electric geyser, washing machine, mixer grinder, refrigerator, microwave oven, all these are 15 ampere devices. 15 ampere ಅಂದ್ರೆ ಏನು? large current emit ಆಗುತ್ತೆ. Whereas tube light, fan, your mobile phone brick, television, CD player, FM radio unit ಇರುತ್ತಲ್ಲ, all these are 5 ampere devices. ಎಷ್ಟು ಆಂಪಿಯರ್ ಅಂತ? 5 ampere. ಅಂದ್ರೆ there are certain devices which work with small amount of electric current. There are certain devices which work with large amount of electric current. ಹಾಗಿದ್ರೆ ಒಂದು ಮನೆಗೆ maximum current that can flow as to 15. Current beyond 15 ampere is not required for domestic purpose. Domestic ಅಂದ್ರೆ ಮನೆಗಳಿಗೆ ಬೇಡ, ಇಂಡಸ್ಟ್ರಿಯಲ್ ಪರ್ಪಸ್ ಬೇಕು, ಮಷೀನ್ಸ್ ಎಲ್ಲ ರನ್ ಮಾಡೋದಕ್ಕೆ. ಸೊ ನಮ್ಮ ಮನೆಗೆ 15 ಆಂಪಿಯರ್ ಬಿಟ್ಟರೆ ಜಾಸ್ತಿ ಕರೆಂಟ್ ಅಗತ್ಯ ಇಲ್ಲ. ನಾನೊಂದು ಫ್ಯೂಸ್ ನ ಕನೆಕ್ಟ್ ಮಾಡ್ತೀನಿ. ಎಲೆಕ್ಟ್ರಿಕ್ ಮೇನ್ಸ್ ಏನಿದು? ಮೇನ್ಸ್ ಇಂದ ವೈರ್ ಬರುತ್ತದೆ. ದಿಸ್ ಇಸ್ ಕನೆಕ್ಟೆಡ್ ಟು ಅ ಯೂನಿಟ್. ನಡೆದಲ್ಲಾಗಲೇ ರೆಕ್ಟಾಂಗ್ಯುಲರ್ ಯೂನಿಟ್ ಅಂತ ಅದು ಕನೆಕ್ಟ್ ಆಗಿದೆ. From this comes to your house. ನಿಮ್ಮ ಮನೆಗೆ ಬರುತ್ತೆ ವೈರ್. It comes to energy meter. Meter ಇಂದ ಡಿವೈಡ್ ಮಾಡ್ತಾರೆ ಮನೆ ಒಳಗಡೆ. We are not bothered about all this electrification. How is it? ಅರ್ಥವಾಗುತ್ತೆ ಇಲ್ಲ, ನಮ್ಗೆ ಇಷ್ಟು ಇನ್ಫಾರ್ಮೇಶನ್ ಇದ್ರೆ ಸಾಕು. ಇದರ ಒಳಗಡೆನೂ ಒಂದು ವೈರ್ ಇರುತ್ತೆ. This unit is called fuse. Now, how does it work? How does it function? Fuse will have a rating. ಫ್ಯೂಸ್ ಏನಿರುತ್ತಂತೆ? ರೇಟಿಂಗ್. ರೇಟಿಂಗ್ ಅಂದ್ರೆ ಏನು? ನಾನು ಲಿಮಿಟ್ಸ್ ನ ಸೆಟ್ ಮಾಡಿರ್ತೀನಿ ಫ್ಯೂಸ್ಗೆ ಬೇಸ್ಡ್ ಆನ್ ಮೈ ರಿಕ್ವೈರ್ಮೆಂಟ್ ಅಂಡ್ ಫ್ಯೂಸ್ಗೆ ಲಿಮಿಟ್ ಸೆಟ್ ಮಾಡಿರ್ತೀನಿ. ಲೆಟ್ಸ್ ಸೇ ಟು ಮೈ ಹೌಸ್ ಮ್ಯಾಕ್ಸಿಮಮ್ ಕರೆಂಟ್ ದಟ್ ಹ್ಯಾಸ್ ಟು ಬಿ ಅಲೋಡ್ ಇಸ್ 15 ಆಂಪಿಯರ್. ನಾನು 15 ಆಂಪಿಯರ್ ಫ್ಯೂಸ್ ನ ಫಿಕ್ಸ್ ಮಾಡಿದ್ದೀನಿ. ರೇಟಿಂಗ್ 15 some small large current, okay, say 18 ampere fuse happy 18 ampere fuse. So current is flowing, no issues. 18 ampere tanka bande, no issues. All this can withstand. Under there is separate wiring there. 15 ampere ge bere wiring irutte, 5 ampere ge bere wiring. Fine. What if all of a sudden
25 ampere of current starts flowing from mains. 25 ampere of current ಬರೋಕ್ ಶುರು ಆಯ್ತು mains flow ಆಯ್ತು. Should this fuse allow this current or should this fuse block the current? Sir, what if it allows, sir? ಒಳ್ಳೆದಲ್ವಾ ಸರ್ ಜಾಸ್ತಿ ಕರೆಂಟ್ ಬಂದ್ರೆ 25 ಆಂಪಿಯರ್ ಕರೆಂಟ್ ಎಂಟರ್ ಆಯ್ತು ನಿಮ್ಮ ಮನೆಗೆ. ಬಟ್ ಎಷ್ಟಿದ್ದು ನಿಮ್ಮ ಮನೆಯಲ್ಲಿರೋ ವೈರ್ಸ್, all these were designed to withstand 15 ampere of current. Switch, socket, appliances ಇದೆಲ್ಲ 15 ಆಂಪಿಯರ್ ಗೆ ಡಿಸೈನ್ ಮಾಡಿದ್ ನೀವು. ಅಷ್ಟಕ್ಕೆ ಕೇಬಲ್ಸ್ ಎಲ್ಲ ಕನೆಕ್ಟ್ ಮಾಡಿದ್ದು. 25 ampere ಬಂತು. Isn't it large current than whatever is required? Yes. ಅಷ್ಟು ಲಾರ್ಜ್ ಕರೆಂಟ್ ಫ್ಲೋ ಆದಾಗ ಏನಾಗುತ್ತೆ? ನಂಬರ್ 1, these wires cannot withstand this large current. These wires cannot withstand this large current. Now electric short circuit ಆಗುತ್ತೆ, ಅಂದ್ರೆ ಬರ್ನ್ ಆಗುತ್ತೆ ವೈರ್ಸ್, ಅಪ್ಲಯನ್ಸಸ್ ಬರ್ನ್ ಆಗುತ್ತೆ. Is that clear? ಹಾಗಿದ್ರೆ I should see to it that this large current should not flow through the wire. ಹಾಗಿದ್ರೆ ಏನ್ ಮಾಡ್ಬೇಕು? I should somehow stop it. ಈ ಸ್ಟಾಪ್ ಮಾಡೋದಕ್ಕೆ ನಾನು ಫ್ಯೂಸ್ ಯೂಸ್ ಮಾಡ್ತೀನಿ. So how does a fuse function? ಹೇಗೆ ಫಂಕ್ಷನ್ ಮಾಡುತ್ತೆ? Fuse works on the principle. Fuse ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡುತ್ತೆ? Fuse works on principle of Joule's law of heating. ಯಾವ್ದ್ರ ಮೇಲೆ ವರ್ಕ್ ಮಾಡುತ್ತಂತೆ? Joule's law of heating. Joule's law of heating will work out fuse. How? We have this relation. H is equal to I square RT. H equals I square RT. I andre eno current, R resistance, T time. See, when a large amount of current flows through a resistor for a certain point of time, there is heat dissipated from the fuse. Fuse is the heat dissipated. ಯಾವುದೇ ಒಂದು ಮಟೀರಿಯಲ್ ನ ಬಿಯಾಂಡ್ ಲಿಮಿಟ್ಸ್ ಹೀಟ್ ಮಾಡಿದ್ರೆ ಏನಾಗುತ್ತೆ? What if I heat this beyond limits? The moment I keep it near a burning flame, so nothing will happen. I'll keep it for 2 minutes. One burning flame matra. Will it start to melt? Sir, it is plastic, that's why it melts. You can try with silver, you can try with gold. ಅಂದ್ರೆ ನಾರ್ಮಲ್ ಗ್ಯಾಸ್ ಇಂದಲ್ಲ ಆಗಲ್ಲ, ವೆರಿ ಹೈ ಟೆಂಪರೇಚರ್. ಈ ಗೋಲ್ಡ್ ನೆಲ್ಲ ಡಿಸಾಲ್ವ್ ಮಾಡ್ತಾರೆ, ನೋಡಿದಿರಾ? ಗೋಲ್ಡ್ ನ ಲಿಕ್ವಿಡ್ ಸ್ಟೇಟ್ ಗೆ ಟರ್ನ್ ಮಾಡ್ತಾರೆ. ಗೋಲ್ಡ್ ಸ್ಮಿತ್, ಹ್ಯಾವ್ ಯು ಸೀನ್ ದಟ್? ಈ ಗೋಲ್ಡ್ ಸ್ಮಿತ್ ಹತ್ರ ನೀವು ಓಲ್ಡ್ ಆರ್ನಮೆಂಟ್ಸ್ ತಗೊಂಡ್ ಹೋದ್ರೆ ಒಂದ್ ಬರ್ನರ್ ಇರುತ್ತೆ ಅವ್ರ ಹತ್ರ. ಬನ್ಸನ್ ಬರ್ನರ್ ನೋಡಿದಿರಾ? ಕಾಲೇಜ್ ಅಲ್ಲಿ, ಸ್ಕೂಲ್ ಅಲ್ಲೆಲ್ಲ ಬರ್ನರ್ ಇಲ್ಲ, ಆ ತರದ ಬರ್ನರ್ ಇರುತ್ತೆ ಅವ್ರ ಹತ್ರ. ಈ ಗ್ಯಾಸ್ ವೆಲ್ಡಿಂಗ್, ಗ್ಯಾಸ್ ಕಟ್ಟಿಂಗ್ ಎಲ್ಲ ನೋಡಿದಿರಾ? ಹ್ಯಾವ್ ಯು ಸೀನ್ ಆಲ್ ದೀಸ್ ಥಿಂಗ್ಸ್? No. Yes, sir. YouTube videos, Amazon, you have seen nothing in life. Please see next time. Observe ಮಾಡಿ, ರೋಡ್ ಅಲ್ಲೆಲ್ಲ ಹೋಗ್ತಿರ್ಬೇಕಿದ್ರೆ ಏನಾಗ್ತಿದೆ, ಒಂದ್ ಗ್ಯಾರೇಜ್ ಇದೆ, ಅಲ್ಲಿ ಏನಾಗ್ತಿದೆ, ದೂರದಿಂದ ಹತ್ರ ನಾವು ನೋಡ್ಬೇಡಿ, ಗೊತ್ತಿಲ್ಲರ ಜಾಗಕ್ಕೆಲ್ಲ. Is that clear? Fine. So when a material is heated beyond certain limits, material starts melting. ಹಾಗಿದ್ರೆ a fuse wire should melt when it reaches certain temperature. Adakke fuse is made of an alloy. Fuse is made of an alloy. Alloy yake? Alloy andre eno? Mixture of 2 or more metals. Alloy inda yak madirtare fuse na? Metal inda madidre enagutte? See, metals ige ಕೆಲವು ಫಿಕ್ಸ್ಡ್ ಪ್ರಾಪರ್ಟೀಸ್ ಇರುತ್ತೆ. ಫಿಸಿಕಲ್ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್ ಎಲ್ಲ ಫಿಕ್ಸ್ಡ್ ಇರುತ್ತೆ ಬೈ ನೇಚರ್. ಕಾಪರ್, ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಪ್ರಾಪರ್ಟೀಸ್. ಸಿಲ್ವರ್, ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಪ್ರಾಪರ್ಟೀಸ್. ಅಲ್ಯೂಮಿನಿಯಂ ಎಲ್ಲ ಬೇರೆ 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 ಮೆಟಲ್ಸ್. ಈ ಅಲಾಯ್ಸ್ ಅಂದ್ರೆ ಏನು? ಅದನ್ನ ಮಿಕ್ಸ್ಚರ್ ಮಾಡ್ತೀವಿ ಮೆಟಲ್ಸ್ ನ. ಹೇಗೆ? ಬೇಸ್ಡ್ ಆನ್ ಮೈ ರಿಕ್ವೈರ್ಮೆಂಟ್. ನನ್ನ ರಿಕ್ವೈರ್ಮೆಂಟ್ ಹೇಗಿದೆ ಆ ತರ ನಾನು ಅಲಾಯ್ಸ್, ಮೆಟಲ್ಸ್ ನ ಮಿಕ್ಸ್ ಮಾಡ್ತೀನಿ. ಕೆಮಿಕಲ್ ಕಾಂಪೋಸಿಷನ್ ಎಲ್ಲ ಮಾಡಿ ಮಿಕ್ಸ್ ಮಾಡ್ತೀನಿ. See, this fuse should have high resistance. Fuse ಗೆಲ್ಲಿರ್ಬೇಕಂತ high resistance and low melting point. Fuse ಗೆ
ಹೈ ರೆಸಿಸ್ಟೆನ್ಸ್ ಇರಬೇಕು, ಲೋ ಮೆಲ್ಟಿಂಗ್ ಪಾಯಿಂಟ್ ಇರಬೇಕು. ಯಾಕೆ? ಸಿ, R value is already large. If I value increases, will H increase? ಹೌದಾ? R value is already large, high resistance. If I increases, will H increase? Mathematics multiplication ಮಾಡಿದಾಗ numbers ಜಾಸ್ತಿ ಆಗುತ್ತೆ. Yes or no? Hello? Yes, sir. Yes, sir. So as I increases, H increases to a very greater extent because it is I square. Simple common sense. R value 2000 ಇದೆ ಅಂತ ಅನ್ಕೊಳ್ಳೋಣ. R value. Time, sir, current passes for 3 seconds. Time 3. I square. ಎಷ್ಟು ಕರೆಂಟ್ ಬಂತು ಅಂತ ಹೇಳಿದ್ವಿ ಇಲ್ಲಿ? 25 square. 25 square ಎಷ್ಟು? 625. ಹೌದಾ? Yes or no? Yes, sir. 625 into 2000 into 3. But it design ಮಾಡಿದ್ದು ಎಷ್ಟು ಟೆಂಪರೇಚರ್ ನಾನು? ಇದು ಡಿಸೈನ್ ಮಾಡಿದ್ದು ಎಷ್ಟು ಕರೆಂಟ್ ಗೆ? ಸಾರಿ, 15 ಗೆ. ಹಾಗಿದ್ರೆ it was designed for 15 square into 2000 into 3 ಗೆ ಡಿಸೈನ್ ಮಾಡಿದ್ದು. ಇದೆಷ್ಟು? 15 square is 225. 225 into 2000 into 3. Out of these two, which is larger number? 625 into 2000 into 3, is it a large number? Or 225 into 2000 into 3 is a large number? Large number yada? Obviously this. Is that correct? Is that correct? Hello? Yes. Yes. So when current increases, H increases. H increases again, a fuse wire melts. Melt ಆಗುತ್ತೆ fuse wire. Fuse wire melt ಆದ್ರೆ ಏನಾಯ್ತು? What happens when a fuse wire melts? When a fuse wire melts, there is no bridge between mains and your house. Bridge ಅಂದ್ರೆ connection ಏನೂ ಇಲ್ಲ. ಈ fuse melt ಆಯ್ತು, connection ಇಲ್ಲ ಇವಾಗ. ಹಾಗಿದ್ರೆ current stops flowing. Is that correct? Is that correct? Current ಬರ್ತಾ ಇತ್ತು, fuse wire melt ಆಯ್ತು, current further flow ಆಗ್ತಾ ಇಲ್ಲ. ಹೌದಾ? This is how a fuse works. Hagiದ್ರೆ how should I repair this? No, there is no business of repairing of a fuse. You have to remove this and put a new fuse. Is that clear? Fuse once burn ಆದ್ರೆ you have to replace it. You cannot repair it. ಬೇರೆ ಕಡೆನೂ ನಾವು ಫ್ಯೂಸ್ ಯೂಸ್ ಮಾಡ್ತೀವಿ. ಸ್ಪೈಕ್ ಬಸ್ಟರ್ ಅಂತೀವಿ, ನೋಡಿದಿರಾ? Have you seen a spike buster? ಇಲ್ಲ ಸರ್, ನೋಡಿಲ್ಲ ಸರ್. Okay, I'll try to find it. I guess there was one spike buster here. ಇದು ಬಿಟ್ಟು ಇನ್ನೊಂದು ಟೆಕ್ನಾಲಜಿ ಇದೆ ಇವಾಗ, MCB. ನೋಡಿದಿರಾ? ಮನೆಗಳಲ್ಲಿರುತ್ತೆ MCB, ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್. Have you seen this? ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಬಲ್ಬ್ ಶಾರ್ಟ್ ಆದ್ರೆ ಟ್ರಿಪ್ ಆಗುತ್ತೆ. ಒಂದು ಸ್ವಿಚ್ ಇರುತ್ತೆ ಈ ತರ, ಉಲ್ಟಾ ಫಂಕ್ಷನಿಂಗ್ ಅದ್ರದ್ದು. ಜನರಲಿ ಸ್ವಿಚಸ್ ಕೆಳಗಿದ್ರೆ ಆನ್, ಮೇಲಿದ್ರೆ ಆಫ್. ಹೌದಾ? ಇನ್ ಜನರಲ್ ಸ್ವಿಚಸ್ ಏನೋ ಕೆಳಗಿದ್ರೆ ಆನ್, ಮೇಲಿದ್ರೆ ಆಫ್. ಟ್ರಿಪ್ಪರ್ ಉಲ್ಟಾ, ಈ ತರದೊಂದು ಬ್ಲಾಕ್ ಕಲರ್ ಈ ತರ ಆಚೆ ಬಂದಿರುತ್ತೆ, ಕೊಕ್ಕೆ ತರ. ಅದು ಕೆಳಗಡೆ ಇದ್ರೆ ಆಫ್, ಮೇಲ್ಗಡೆ ಇದ್ರೆ ಆನ್. ಟ್ರಿಪ್ಪರ್ ಹಿಂಗಿರ್ಬೇಕು. ಟ್ರಿಪ್ಪರ್ ಕೆಳಗಡೆ ಬಂತು ಅಂದ್ರೆ ಇಟ್ ಇಸ್ ಆಫ್ ಅಂತ ಅರ್ಥ. ಟ್ರಿಪ್ಪರ್ ನೋಡಿದೀರಾ ಮನೆಯಲ್ಲಿ? MCB ಕೆಲಸ ಮಾಡಿ ನಿಮ್ ಪೇರೆಂಟ್ಸ್ ಕೇಳಿದಲ್ಲ, ಫ್ಯೂಸ್ ಅಲ್ಲಿ ಇದೆ ನಮ್ಮ ಮನೆಯಲ್ಲಿ, ಫ್ಯೂಸ್ ನೋಡ್ಬೇಕು. MCB, ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್. ಇಟ್ ಆಲ್ಸೋ ವರ್ಕ್ಸ್ ಲೈಕ್ ಅ ಫ್ಯೂಸ್, ಬಟ್ ಇದರ ಅಡ್ವಾಂಟೇಜ್ ಏನು ಅಂದ್ರೆ ಯು ನೀಡ್ ನಾಟ್ ರೀಪ್ಲೇಸ್ ಇಟ್. ಕರೆಂಟ್ ಹೆಚ್ಚು ಕಮ್ಮಿ ಫ್ಲೋ ಆದ್ರೆ ಇದು ಆಫ್ ಆಗುತ್ತೆ, ಆನ್ ಮಾಡಿದ್ರೆ ಸರಿ ಹೋಗುತ್ತೆ. ಇಸ್ ದಟ್ ಕ್ಲಿಯರ್? ಇಸ್ ದಟ್ ಕ್ಲಿಯರ್? Yes, sir. No. Yes, ಪುನಃ ವಿಡಿಯೋಸ್ ಎಲ್ಲ ಡಿಸೇಬಲ್ ಆಯ್ತು. ನಾನು ಹೀಗೆ ಪಾಠ ಮಾಡ್ತೀನಿ. Any confusions with this? Any confusions? Again, what is a fuse? Fuse andre ಏನು? Fuse is a safety device. ಯಾಕೆ ಯೂಸ್ ಮಾಡ್ತೀವಿ? It is used to protect electric appliances or electronic appliances at our house from electric spike. Spike andre ಏನು? Spike andre increase ಅಂತ. All of a sudden current increase ಆಗುತ್ತೆ, ಅದರಿಂದ ಶಾರ್ಟ್ ಸರ್ಕ್ಯೂಟ್ ಆಗಬಹುದು. To avoid that, we use a fuse. Is that clear? Is that clear? Yes, sir. Yes, sir. Again, fuse is a safety device. ಇದೆಲ್ಲ ಬರ್ಕೊಳ್ಳಿ, ಕಥೆ ಬರೀರಿ. 25 ampere ಫ್ಲೋ ಆದ್ರೆ ಫ್ಯೂಸ್ ಬರ್ನ್ ಆಗುತ್ತೆ. ಇದೆಲ್ಲ ಕಥೆ ಬರೀಬೇಕು ಬೇಗ.
ಇದನ್ನ ನೋಡಿದೀರಾ ಮನೆಯಲ್ಲಿ? ಇದೆ ಈ ತರದ್ದೆಲ್ಲ ಮನೆಯಲ್ಲಿ. ಸ್ಪೈಕ್ ಬಸ್ಟರ್ ಅಂತೀವಿ ಇದನ್ನ. ವಾಟ್ ಇಸ್ ಇಟ್ ಕಾಲ್ಡ್? ಸ್ಪೈಕ್ ಬಸ್ಟರ್. ಜಂಕ್ಷನ್ ಬಾಕ್ಸ್ ಅಂತಾನು ಅಂತಾರೆ. ಇದರಲ್ಲಿ ಫ್ಯೂಸ್ ಇರುತ್ತೆ. ಯು ಕ್ಯಾನ್ ಡಿಟ್ಯಾಚ್ ಇಟ್, ರಿಮೂವ್ ಇಟ್. ನೋಡಬಹುದು. ನೀವು ಈ ಕೆಲಸ ಮಾಡಬೇಡಿ, ಮನೇಲಿ ನಿಮ್ ಪೇರೆಂಟ್ಸ್ ಗಳಿಗೆ ತೋರಿಸ್ಲಿಕ್ಕೆ. ದೇ ವಿಲ್ ಶೋ ಇಟ್ ಟು ಯು. ಸಿ ಈ ತರ ನೋಡಿ ಇದ್ರೊಳಗಡೆ. ಈ ಮೆಟಲ್ ಕಾಣಿಸ್ತಾ ಇದೆಯಾ? ಇಸ್ ಇಟ್ ವಿಸಿಬಲ್? Yes, sir. ಇಟ್ ಇಸ್ ಫ್ಯೂಸ್. ಅಂದ್ರೆ ಸ್ಪೈಕ್ ಬಸ್ಟರ್ ಅಂದ್ರೆ ಏನು? ಸ್ಪೈಕ್ ಅಂದ್ರೆ ಜಾಸ್ತಿ, ಮೋರ್. ಸ್ಪೈಕ್ ಶಾರ್ಪ್ ಇರೋದನ್ನ ಸ್ಪೈಕ್ ಅಂತೀವಿ, ಹೌದಾ? ಸ್ಪೈಕ್ ಶೂಸ್ ಎಲ್ಲ ಯೂಸ್ ಮಾಡ್ತಾರೆ ಫುಟ್ಬಾಲ್. ಸ್ಪೈಕ್ ಅಂದ್ರೆ ಶಾರ್ಪ್ ಇರೋದು. ಅದರ ಬಸ್ಟರ್ ಅಂದ್ರೆ ಕಟ್ ಮಾಡೋದು. ಸೊ ಜಾಸ್ತಿ ಕರೆಂಟ್ ಬಂದ್ರೆ ಇದೇನ್ ಮಾಡುತ್ತಂತ ಕರೆಂಟ್ ನ ಕಟ್ ಮಾಡುತ್ತೆ, ಸ್ಟಾಪ್ ಮಾಡುತ್ತೆ. And hence it is called spike buster. ಹೇಗೆ ಕಟ್ ಮಾಡುತ್ತೆ? I have removed it. Wait, I'll show it to you. See, this is fuse. ನೋಡಿ ಇಷ್ಟು ದೊಡ್ಡದಿರುತ್ತೆ ಫ್ಯೂಸ್. ಕಾಣಿಸ್ತಿದೆಯಾ ಇದು? Is it visible? Yes, sir. Yes. ಇದ್ರೊಳಗಡೆ ಒಂದು ಚಿನ್ನ ಲೈನ್ ಇದೆ. ಆಕ್ಚುಲಿ ಕಾಣಿಸ್ತಿಲ್ಲ, ಈ ಕ್ಯಾಮ್ರಾ ಕಾಣಲ್ಲ. ಇದ್ರೊಳಗಡೆ ಒಂದು ಚಿನ್ನ ಲೈನ್ ಇದೆ. ಇದ್ರೊಳಗಡೆ ಒಂದು ಲೈನ್ ಇದೆ. ಚಾನ್ಸ್ ಕಾಣುತ್ತೆ ಹೆಂಗಿದ್ರೆ? ಇಲ್ಲ, ಕಾಣಲ್ಲ. ಇನ್ಸೈಡ್ ಇಟ್. ಓಕೆ, ಐ ಟ್ರೈ ವಿತ್ ದ ರೇರ್ ಕ್ಯಾಮ್ರಾ. ಕಾಣುತ್ತಾ? Sir, is it black color, sir? Something black color. ಬ್ಲಾಕ್ ಲೈನ್ ತರ ಇರುತ್ತೆ. ಎಕ್ಸಾಕ್ಟ್ಲಿ. Sir, we can see. ನೋಡಿ, ಒಂದು ಲೈನ್ ತರ ಕಾಣಿಸ್ತಿದೆ ಇಲ್ಲಿ. I've used this rare Yes, camera. sir. I don't know to what extent it is visible. ಒಂದು ಲೈನ್ ತರ ಕಾಣ್ತಿದೆ ಒಳಗಡೆ. This is a zoom option as well. ಎಲ್ಲಪ್ಪ ಇದೆ ಕ್ಯಾಮ್ರಾ ಫೋನ್ದು? ಇಲ್ಲಿದೆ. ಕಾಣಿಸ್ತಿದೆ ಲೈನ್ ತರ. ಅದು ಲೈನ್ ಕಟ್ ಆದ್ರೆ ಅಂದ್ರೆ ಫ್ಯೂಸ್ ಮೆಲ್ಟ್ ಆಗುತ್ತೆ ಆನ್ ಇಟ್ಸ್ ಓನ್. ಹೌ ಟು ಸ್ವಿಚ್ ದಿಸ್ ಕ್ಯಾಮ್ರಾ? ಸ್ವಿಚ್ ಆಯ್ತು. ಇದು ಮೆಲ್ಟ್ ಆದ್ರೆ ಕಟ್ ಆಗುತ್ತೆ. ಅವಾಗ ಫ್ಯೂಸ್ ಬರ್ನ್ ಆಯ್ತು ಅಂತ ಹೇಳ್ತೀವಿ. ಇಟ್ ಇಸ್ ವೆರಿ ಚೀಪ್. ಇಟ್ ಇಸ್ 5 rupees ಏನೋ ಸಿಗುತ್ತಿದೆ ಒಂದು ಎಲೆಕ್ಟ್ರಾನಿಕ್ ಶಾಪ್ ಅಲ್ಲಿ. ಇಟ್ ಇಸ್ ಅವೈಲಬಲ್ ಫಾರ್ 5 rupees ಒಂದು ಫ್ಯೂಸ್. ಇಸ್ ದಟ್ ಕ್ಲಿಯರ್? Yes, sir. ಫ್ಯೂಸ್ ವಿಷಯ ಗೊತ್ತಾಯ್ತಾ ಇವಾಗ? Yes, sir. ವಿಷಯ ಗೊತ್ತಾಯ್ತಾ? Yes, sir. ಇದು ಸ್ಪೈಕ್ ಬಸ್ಟರ್ ಇರುತ್ತೆ. ಆನ್ ಮಾಡಿರ್ಬೇಕಿದ್ರೆ ಇದನ್ನೆಲ್ಲ ಮುಟ್ಬಾರ್ದು. ಯು ವಿಲ್ ಗೆಟ್ ಎಲೆಕ್ಟ್ರಿಕ್ ಜೋಲ್ಟ್. ಇಫ್ ಇಟ್ ಇಸ್ ರಿಮೂವ್ ಆದ್ಮೇಲೆ ಯು ಕ್ಯಾನ್ ಸರ್ಚ್ ಫಾರ್ ಆಲ್ ದಿಸ್ ಥಿಂಗ್ಸ್ ಅಂಡರ್ ಯುವರ್ ಪೇರೆಂಟ್ಸ್ ಸೂಪರ್ವಿಷನ್. ಇಸ್ ದಟ್ ಕ್ಲಿಯರ್? ಆಮೇಲೆ ನೀವ್ ಏನೋ ಮಾಡಿ ಎಲೆಕ್ಟ್ರಿಕ್ ಶಾಕ್ ಹೊಡಿಸ್ಕೊಂಡು ಅದನ್ನ ನಂತಲೇ ಕಟ್ಟಿ ಯಾಕೆ ಸುಮ್ನೆ? ಬಡಪ್ಪ ಅಮಾಯಕ ಯುವಕ ನಾನು. ಸಾರಿ, ಯುವಕ ಅಲ್ಲ, ಬಾಲಕ, ಮಗು ಬೇಸಿಕಲಿ ನಾನು. ಓಹೋ, ಮಗು ಅಂತೆ. ಮುಖ ನೋಡ್ಕೊಳ್ಳಿ ಸರ್ ನಿಮ್ದು. ಆಯ್ತು, ಬೈಬೇಡ್ರಿ, ಇರ್ಲಿ, ಫೈನ್. ನಾವು ಸೊ ಫ್ಯೂಸ್ ಬಗ್ಗೆ ಗೊತ್ತಾಯ್ತು. ಸೊ ಇವತ್ತು ಕ್ಲಾಸ್ ಎಲ್ಲ ಆದ್ಮೇಲೆ ವಿತ್ ಯುವರ್ ಪೇರೆಂಟ್ಸ್ ಗೋ ಫಾರ್ ಯುವರ್ ಓನ್ ಹೌಸ್ ಟೂರ್. ನಿಮ್ಮನೇಲೆ ಹೌಸ್ ಟೂರ್ ಮಾಡಿ. ಏನೇನ್ ಹುಡುಕ್ಬೇಕು? ಎಲೆಕ್ಟ್ರಿಕ್ ಫ್ಯೂಸ್ ಅಲ್ಲಿದೆ ಹುಡುಕ್ಬೇಕು. ಆಮೇಲೆ MCB ಹುಡುಕ್ಬೇಕು. ಮೀಟರ್ ಬೋರ್ಡ್ ಅಲ್ಲಿದೆ ಹುಡುಕ್ಬೇಕು. ಇದೆಲ್ಲ ಕೆಲಸ ಮಾಡ್ಬೇಕು. ಎಸ್ ಅಂದ್ರ? Yes, sir. ವೆರಿ ಗುಡ್. Shall we continue? Yes, Sandra. Sir. Yes. Fine. Now, back to business. Fuse ಬಗ್ಗೆ we'll solve some simple numericals. One. Calculate the electric current flowing through. Calculate electric current flowing through a heating coil. Calculate electric current flowing through a heating coil if the coil has a resistance of. Calculate electric current flowing through the heating coil if coil has a resistance of 100 ohms. Coil has a resistance of
100 ohms. Coil has a resistance of 100 ohms and the coil dissipates 10 kilojoules of heat energy. Coil dissipates 10 kilojoules of heat energy per second. Coil dissipates 10 kilojoules of heat energy per second. 10 kilojoules of heat energy per second. ಆಯ್ತಾ ಬರದ್ರಾ? Yes. Yes, sir. Yes. ಈ question ಓದಿ ಒಂದ್ಸಲ. Read the question. See what is given. What is that you have to calculate. ಒಂದ್ಸಲ ನೋಡಿ. What is given? What is that you have to calculate. ನೋಡಿ ಒಂದ್ಸಲ. ಏನೇನ್ ಕೊಟ್ಟಿದ್ದಾರೆ? Find out current. Current I have to calculate. Is that correct? Yes. Then resistance total R. What is resistance? 100 ohms. Howda? Yes. Heat energy could H. What is H? 10 kilojoules. Time 1 second. Howda? Is that correct? Whatever I have written, is it correct? Hello? Yes, Yes, sir. Formula. H equals I square RT. H equals I square RT. ಈಗ ಇಲ್ಲಿ ನೋಡಿ 10 kilojoules ಅಂದ್ರೆ ಏನು? 10 kilo ಅಂದ್ರೆ 10 to the power of 3. Kilo ಅಂದ್ರೆ ಎಷ್ಟು? 10 to the power of 3 joules. 10 power of 3 into 10 ಎಷ್ಟು? 10 to the power of 4. So that 10 to the power of 4 joules. Is that correct? Is that correct? 10 into 10 power of 3 is 10 power of 4. Howda alvo? Howda? Yes, sir. I'll plug all these values here. H 10 to the power of 4. I square as it is. R 100. T 1. Can I write like this? 10 to the power of 4 I square 100. I'll write it as 10 square. Is 10 square 100? Yes. Into 1. Into 1? Okay, very good. Now what do I want? I want value of I square. Then what is I square? 10 to the power of 4 divided by 10 to the power of 2. What is 10 to the power of 4 divided by 10 to the power of 2? It can be written as 10 to the power of 4 into 10 to the power of minus 2. What is 10 to the power of 4 into 10 to the power of minus 2? 10 to the power of 4 minus 2, which is 10 to the power of 2, which is 100. How that? Is that correct? Yes. Is that correct? Yes. Hagidre, I square is equal to 100. I is equal to square root of 100. I is equal to 10 ampere. So value of I is 10 ampere. Sarina? Sarinandra? Yes, sir. Yes, sir. Value of I is 10 ampere. Believe it. So I value 10 ampere. So 10 ampere ಅಷ್ಟು current flow ಆಗ್ತಿದೆ. Shall we continue? Shall we? Yes, sir. Next. Next.
Next. ಆಯ್ತಾ ಇದು ಬರ್ದಾಯ್ತಾ? Yes. Next one. Next one. Find heat generated per second. Find heat generated per second in a find heat generated per second in a heat generated per second in a resistor of resistance 75 ohms. 75 ohms. If 5 ampere of current flows through it. If 5 ampere of current flows through it. Do you want me to repeat the question again? Calculate heat generated per second in a resistor of resistance 75 ohms if a current of 5 ampere flows through it. If a current of 5 ampere flows through it. Very bega, given, bega. हो गया given ಏನೇನು ಕೊಟ್ಟಿದ್ದಾರೆ ಏನೇನು ಕಂಡುಹಿಡಿಯಬೇಕು ಬೇಗ what is given what is that you have to calculate what is given and what is that you have to calculate check ಮಾಡಿ given information ಏನು ಏನು calculate ಮಾಡಬೇಕು given information current 5 ampere resistance 75 ohm heat question mark time 1 second. time 1 second time 1 second time 1 second h is equal to I square RT h I square 5 square R 75 T 1 25 into 75 into 1 25 5 is a 125 5 12 carry 25 5 is a 125 6 is a 150 7 is a 175 175 185 187 1875 joules. Now that is H 1875 joules. H value is it 1875 joules? Now that Yes, sir. Yes, sir. fine. Miss Shreya, Mr. Vishwas, Pragati, videos enable ಮಾಡಬೇಕು. Manya. And we have a user by username Joyce. Is it? How to spell your name, dude? How to pronounce your name, rather? Joyce Carolyn. Joyce Carol. Okay. Thank you very much. Please enable your video, Joyce.
ಮಾನ್ಯ, ಮಿಸ್ ಮಾನ್ಯ ವಿಡಿಯೋ ಎನೇಬಲ್ ಮಾಡಿ. Hope it is clear. So similar simple numericals you will solve. You will solve alva? Yes or no? Yes, sir. You? Yes, yes. Yes, you will solve. Fine. So this was story behind heat energy. Next write down. Next what do we have? Next write down. Electric power. POWER. Electric power. Electric power. 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 What is power? Power andre ಏನು? Have you come across this word power? In power andre sir, powerful. Power. Sir, power star Punit Rajkumar. Then have you read this power somewhere? Odidira? 9th grade. Sir, come on, don't ask the same question every time. 9th grade, it was a Gandhi pass. We did not read anything. They have just pushed us from 9th standard, 10th standard. So, go, you have cleared the exam. Congratulations, and pushed money. Sir, we did not read anything. Okay. No, sir, we have read. Okay, fine, you have read. Very good. So, Paris, work done per unit time. Paris, work done per unit time. Work done per unit time. Power is also energy per unit time. Power is also energy per unit time. Energy per unit time no power anತಾರೆ. Work done per unit time no power ಅಂತ ಹೇಳ್ತಾರೆ. Both are one and the same. Is that clear? Is that clear? Yes. It is either energy by time or it is either work done by time. Take that. No issues. Work done by time, energy by time is power. Work done by time or energy by time. Again, can I write it like this? P is equal to W by T, or P is equal to U by T. Varibahuda? Yes. Where have you seen this? Sir, we did not see it anywhere till date. Electric bulb ಮೇಲೆ ಈ ತರ ಇದೆ, ಓದಿದ್ದೀರಾ? ಹಿಂಗೆಲ್ಲ ಇರುತ್ತೆ electric bulb ಮೇಲೆ. Have you seen all these things? Yes, sir. Yes, How to read this? 12 watt. 12 watt. 12 watt, 9 watt, 40 watt ಅಂತ ಅರ್ಥ. Is that clear? Yes. And ಇದೆಲ್ಲ ಬಲ್ಬ್. ನಿಮ್ಮ electric press, iron box, refrigerator ಇದೆಲ್ಲ ಜಾಸ್ತಿ ಇರುತ್ತೆ. 1200 W watt. ಅಂದ್ರೆ ಏನಿದು? 9 watt, 12 watt, 40 watt ಅಂದ್ರೆ ಏನಿದು? See, a 9 watt bulb, common sense use ಮಾಡಿ. 9 watt bulb or a 40 watt bulb, which is more bright? More bright ಯಾವುದು? Sir, 40 watt. 40 watt. A 40 watt bulb is more bright. ಹೌದಾ? ಜಾಸ್ತಿ ಬೆಳಕು 40 watt bulb ಕೊಡುತ್ತೆ. Correct. Output. Which bulb will consume more current? 40 watt. Obviously 40 watt consumes more current. 40 watt consumes more energy. Consumes more energy per unit time. More energy per unit time. ಅಂದ್ರೆ ಜಾಸ್ತಿ ಇಂಟೆನ್ಸಿಟಿ ಯಾವ್ದು ಆಚೆ ಕೊಡ್ತಿದ್ಯೋ, ಹೌದಾ, ಅದೇ ಜಾಸ್ತಿ ಎನರ್ಜಿ ಕೂಡ ಕನ್ಸ್ಯೂಮ್ ಮಾಡ್ತಾ ಇದೆ. ಡೂ ಯು ಅಗ್ರಿ ವಿತ್ ದಿಸ್?
Do you Yes, agree? Yes. ಈಗ ಮನೆಯಲ್ಲಿ ಈ ಯುದ್ಧ ನಡೀತಾ ಇರತ್ತೆ ಟೈಮ್ ಅಂಡ್ ಅಗೇನ್. ಏನ್ ಯುದ್ಧ ನಡೀತಿರುತ್ತೆ? ಬಲ್ಬ್ ಆಫ್ ಮಾಡು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದ್ ಬೇಡವಾ, ಲೈಟ್ ಆಫ್ ಮಾಡು, ಟಿವಿ ಆಫ್ ಮಾಡು, ಫ್ಯಾನ್ ಆಫ್ ಮಾಡು, ಅನ್ನೆಸೆಸರಿಲಿ ವೈ ಹ್ಯಾವ್ ಯು ಟರ್ನ್ ಇಟ್ ಆನ್ ಅಂತ ನಿಮ್ ಪೇರೆಂಟ್ಸ್ ಎಲ್ಲ ಬೈತಿರಲ್ವಾ? ಬೈತಾರ ಇಲ್ವಾ? ಎಸ್ ಸರ್, ಫ್ರೀಕ್ವೆಂಟ್. Sir, what happens, sir? Why will they shout time and again? See, if you turn on a 40-watt bulb unnecessarily, ಇಷ್ಟು ಎನರ್ಜಿ ಕನ್ಸ್ಯೂಮ್ ಆಗ್ತಾ ಇದೆ per second. ನೀವು 40-watt bulb ಆನ್ ಮಾಡಿಟ್ರೆ it consumes 40 joules of energy in 1 second. Sir, how do you know? 40 watt. Watt is unit of power. ಬರ್ತಾ ಹೋಯ್ತಾ ನಮ್ಗೆ ಹೇಳೋದಕ್ಕೆ? W. ಈ W ಬೇರೆ, ಈ W ಬೇರೆ. ಇದು ಯೂನಿಟ್ ಇದು. Watt is SI unit. Watt is SI unit of power. 1 watt is equal to 1 joule by 1 second. 1 watt ಅಂದ್ರೆ ಏನಂತೆ? 1 joule by 1 second. ಹಾಗೆ 40 watt ಅಂದ್ರೆ ಏನು? 40 joule by 1 second. ಬರೀಬಹುದಾ? 40 watt is 40 joule by 1 second. ಅದರ ಅರ್ಥ ಏನು? In 1 second, this bulb consumes 40 joules of energy, whereas this bulb consumes 9 joules of energy per second. Is that clear? Again, which bulb consumes more energy? This 40 bulb will consume more energy. 40 watt. 40 watt bulb. Howda? Energy consumed per unit time. Write this. This is an example. Example. No, it's all numericals, but it's an example. Whatever is visible on the board, Vega. So I'm running expert than 4 times, 5 times. Please write this as fast as you can, Vega. Done, sir. Finish, sir. Aita, Bardra, did you write? Yes. Yes, sir. Yeah. Now comes the question, how to define this 1 watt? Sir, it is 1 joule by 1 second. In the definition, 1 joule by 1 second is mathematical equation we have written. Then define how ಮಾಡೋದು? ಬರ್ಕೊಳ್ಳಿ. Power consumed by
a device, power consumed by a device ನಿಮಿಷ power consumed ಅಲ್ಲ, energy consumed ಮಾಡಿದನ, ಸಾರಿ, energy consumed by a device, extremely sorry, energy consumed by a device if it is energy consumed by a device if it is 1 joule, or you can write if energy consumed by a device is 1 joule, any which way it is fine. If energy consumed by a device is 1 joule, ee tara baradru agutte, or energy consumed by a device if it is 1 joule, if it's 1 joule in 1 second, in 1 second, then power consumption of the device, is said to be 1 watt, is said to be 1 watt, is said to be 1 watt. or see, ಈಗ ಇಲ್ಲಿ ಇದು ನೋಡಿ, ಒಬ್ಸರ್ವ್ ಮಾಡಿ, ನಾವೀಗ power consumed ಬರದ್ವಿ. Power consumed need not be equal to power dissipated. Is that clear? ವಿಷಯ ಅರ್ಥ ಆಯ್ತಾ? ಎಷ್ಟು ಎನರ್ಜಿ ಕನ್ಸ್ಯೂಮ್ ಮಾಡ್ತಿದ್ಯೋ ಅಷ್ಟನ್ನೇ ಆಚೆ ಹಾಕ್ಬೇಕು ಅಂತ ರೂಲ್ ಇಲ್ಲ ಪ್ರಾಕ್ಟಿಕಲಿ. Is that clear? Yes or no? Yes, sir. Or no? Practically rule ಇಲ್ಲ, but ideally we assume it is true ಅಂತ. But practically it need not be. Yes, next word. Or power dissipated by a device is said to be 1 watt. Power dissipated by a device is said to be 1 watt if it dissipates 1 joule of energy in 1 second. If it dissipates 1 joule of energy in 1 second. 1 joule of energy in 1 second. Is that clear? Yes, Yes, or sir. no? Yes. So 1 second ಅಲ್ಲಿ 1 joule energy na consume ಮಾಡ್ತಿದೆ, power consumption 1 watt. 1 second ಅಲ್ಲಿ 1 joule energy na ಆಚೆ ಕೊಡ್ತಿದೆ, ಹಾಗೆ power dissipation 1 watt. Dissipate ಅಂದ್ರೆ to give away, consume ಅಂದ್ರೆ to take, to receive. Fine. Next, note at the moment. Note. P is equal to W by T, or P is equal to U by T, or P is equal to H by T. ಹೌದಾ? ಇದೆಲ್ಲ ಒಂದೇ. ಹೌದಾ? H ಅಂದ್ರೆ heat energy. What does H stand for? Heat energy. Heat energy. See, ನಮಗೆ ಫಾರ್ಮುಲಾ ಗೊತ್ತು, ನಮ್ಗೆ ಏನೇನು ಗೊತ್ತು? I'll write like this. We know that ನಮ್ಗೆ ಏನು ಗೊತ್ತಂತ, work done per unit charge is equal to potential. ಗೊತ್ತಾ ನಮ್ಗೆ ಫಾರ್ಮುಲಾ? ಹಾಗಿದ್ರೆ work done is equal to charge into potential. Is that correct? Yes, sir. ಹಾಗಿದ್ರೆ instead of W can I write QV? Instead of W can I write QV? Yes. Also U is equal to W is equal to Q into V. Which is H also. This is also equal to H. ಇದೊಂದು ಫಾರ್ಮುಲಾ ಆಯ್ತು. ಹಾಗೆ ಏನಾಯ್ತು? P is equal to Q into V divided by T. What is Q by T? Q by T is I. ಹೌದಾ?
We know that Q by T is equal to I. However, P is equal to V into I. Is that correct? Is that correct? Yes or no? Yes. Yes, sir. Yes, sir. ಇನ್ನೊಂದು ಫಾರ್ಮುಲಾ ನೋಡಿ. P is equal to H by T. ಹೌದಾ? P is equal to H ಅಂದ್ರೆ ಏನು? I square R T divided by T. T cancel. Or P is equal to I square R. ಇದೊಂದು ಫಾರ್ಮುಲಾ ಆಯ್ತು. ಇದನ್ನ ಹೀಗೂ ಬರೆಯಬಹುದು. P is equal to VI. Ohm's law ಏನು? P is equal to IR into I. Where did this IR come from? Because V is equal to IR. V is equal to IR. ಹೌದಾ? Is V equal to IR? Yes. ಹಾಗಿದ್ರೆ now please observe P is equal to I square R. Is that correct? Is that correct? Yes, sir. Yes. P is equal to I square R. Yes or no? Yes. Next. See, P is equal to V into I. Correct, sir. P or V is equal to I into R. Correct, sir. Or I is equal to V divided by R. Correct, sir. Therefore, P is equal to V as it is into V by R. Therefore, what is P is equal to V square by R. Is this correct? Is this correct? P equals V square by R. Sarinaido? Sarinandra? Sir. Yes. Yes, sir. So this is another conclusion. See, again P ಗೆ 3 ಫಾರ್ಮುಲಾ ಆಯ್ತು, 4 ಆಯ್ತು. W by T, V into I square R, V square by R. Next, note ಅಂತ ಮಾಡ್ಕೊಳ್ಳಿ. Note. 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 Continue ಮಾಡ್ಲಾ? Shall I? Hello. Yes, sir. Note. Par is directly proportional to resistance. Par is directly proportional to resistance. If par is directly proportional to resistance, if current is constant. Par is directly proportional to resistance if current is constant. If current is constant. Next. Par is inversely proportional to resistance. Par is inversely proportional to resistance if voltage is constant. Par is inversely proportional to resistance if voltage is constant. Par is inversely proportional to resistance if voltage is constant. If voltage is constant. If voltage is constant, full stop. Yes, okay. Next class, please remind me. We have to discuss numericals on electricity bill. Is that clear? Numericals on electricity bill. Write down. Numericals on electricity bill. Numericals on electricity. Sir, miss ಆಗೋಯ್ತು sir. Yes sir, end ಮಾಡ್ತಾ ಇದ್ದೀನಿ sir.
Okay. Next, write down numericals on electricity bill, which is our next topic of discussion. I mean, which is done in next class. Idadre electricity chapter completed. Is that clear? Is that clear? And please go through your textbook, NCERT or state level textbook. Everything is one and the same. Whatever doubts you have, you can ask your doubts. Let's discuss it in next class. Clear? Yes. Fine. Thank you. Take care. See you. Bye bye. Have a great weekend ahead. Love you all. Enjoy. Thank you. Thank you, sir. You can end the session. Thank you. Thank you, sir. Thank you, sir. Yes. Thank you. Thank you, sir. Namaste. Namaste. Sir, Listening. Yes, please. sir, electricity bill will come in our exams, sir. I mean, exams or tests, sir. Sorry, electricity. Bill, you told no, sir. Next class we'll be solving problems on electricity bill, no, sir. Yeah, exactly. Sir, it is important in the point of exam, in the examination point Yes, of yes, view. 100% yes. It is important exam point of view because it is a solved numerical in your textbook also. In your NCERT or your state level textbook, it is a solved numerical. So obviously, it is important exam point of view. Okay, sir. Thank you, sir. Yeah, thank you. Namaste. Thank you.